ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಬೇಕಾಗಿರೋಂಥ ಕೆಲವು ಮೆಟೀರಿಯಲ್ಸ್ ತೊಗೊಂಡು ಬಂದೆ. ಸ್ಟಿಚಿಗೆ ಬೇಕಾಗಿರೋಂಥ ಮೆಟೀರಿಯಲ್ಸು ನಾನು ಏನೇನು ತಂದಿದ್ದೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಬೇಕು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ತುಂಬ ಸಪೋರ್ಟ್ ಮಾಡಿ. ನಾನು ಒಂದು 7 ಪೀಸು ಲೈನಿಂಗ್ ಪೀಸ್ ತೊಗೊಂಡು ಬಂದೆ. ಕಾಟನ್ನು 80 ಸೆಂಟಿಮೀಟ್ರ್ ತೊಗೊಂಡು ಬಂದೆ. ಮತ್ತು ಬ್ಲೂ ಕಲರಲ್ಲಿ ಇದೆಯಲ್ಲ, ಅದು ಗೌನ್ ಹೊಲಿಯೋಕ್ಕೋಸ್ಕರ ಒಂದು 3 ಮೀಟ್ರ್ ತೊಗೊಂಡು ಬಂದಿದ್ದೀನಿ. ಮತ್ತು ಫಾಲ್ ಬಂದು ಒಂದು 10 ಪೀಸ್ ತೊಗೊಂಡು ಬಂದಿದ್ದೀನಿ. ಫಾಲನ್ನು ಸಹ ಒಂದು 10 ಸೀರೆ ಇತ್ತು, ಹಂಗಾಗಿ 10 ಫಾಲ್ ತೊಗೊಂಡು ಬಂದಿದ್ದೀನಿ. ಮತ್ತು ಜರಿ ಥ್ರೆಡ್ ಸ್ವಲ್ಪ ಖಾಲಿಯಾಗಿತ್ತು. ಜರಿ ಥ್ರೆಡ್ಡು ಮತ್ತು ಓರ್ಲಾಕ್ಗೆ ಥ್ರೆಡ್ಡು ಖಾಲಿಯಾಗಿತ್ತು. ನಾನು ಸ್ಟಿಚ್ ಮಾಡೋ ಥ್ರೆಡ್ ಹಾಕಿದ್ದೆ, ಹಂಗಾಗಿ ನಾನು ಓರ್ಲಾಕಿಗೆ ಥ್ರೆಡ್ ತೊಗೊಂಡು ಮತ್ತು ಡೋರಿಗೂ ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಬಂದೆ. ನಾನು ಎಮರ್ಜೆನ್ಸಿ ಪೈಪಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ಡೋರಿಲಿನೇ ಹಾಕ್ಬಿಡ್ತೀನಿ. ಮತ್ತು ಮ್ಯಾಚಿಂಗ್ ಥ್ರೆಡ್ ತೊಗೊಂಡು ಬಂದಿದ್ದೆ. ಮ್ಯಾಚಿಂಗ್ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ಡು, ವರ್ಕಿಗೋಸ್ಕರ ಸಿಲ್ಕ್ ಥ್ರೆಡ್ ತೊಗೊಂಡು ಬಂದೆ. ಮತ್ತು ಸ್ಟಿಚ್ಚಿಗೋಸ್ಕರನೂ ಸ್ವಲ್ಪ ಮ್ಯಾಚಿಂಗು ಥ್ರೆಡ್ಡು ಸಹ ತೊಗೊಂಡು ಬಂದೆ. ಓರ್ಲಾಕಿಗಂತ ತೊಗೊಂಡು ಬಂದಿದ್ದೀನಿ. ಜರಿ ಥ್ರೆಡ್ಡು ಅಷ್ಟೇ ಸ್ವಲ್ಪ ಇತ್ತು, ಹಂಗಾಗಿ ಜರಿ ಥ್ರೆಡ್ಡು ತೊಗೊಂಡು ಬಂದಿದ್ದೀನಿ. ಇಷ್ಟು ಮೆಟೀರಿಯಲ್ಸ್ಗೆ ಎಷ್ಟು 900 ಆಯಿತು. 900 ಆಯಿತು. 5 ರೂಪಾಯಿ ಕಡಿಮೆ, 900 ರೂಪಾಯಿ ಇಷ್ಟ ಮೆಟೀರಿಯಲ್ಸ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.